ಇನ್ನು ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರ ಪರಿಷ್ಕರಣೆಯನ್ನ ಮಾಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪರಿಷ್ಕರಣೆಯಾಗಿದ್ದು ನೋಂದಣಿಯಾದಂಥ 1.3 ಕೋಟಿ ಗೃಹಲಕ್ಷ್ಮಿಯರ ಪೈಕಿ ಅಂತಂದ್ರೆ 1,30,00,000 ಗೃಹಲಕ್ಷ್ಮಿಯರ ಪೈಕಿ ಸದ್ಯ ಈಗ 3,89,000 ಗೃಹಲಕ್ಷ್ಮಿಯರಿಗೆ ಇಲಾಖೆಯಿಂದ ಬಿಗ್ ಶಾಕ್ ಸಿಕ್ಕಿದೆ. ಯಾಕಂತಾರೆ ಅವರನ್ನ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಿ ಫಲಾನುಭವಿಗಳ ಲಿಸ್ಟ್ನಿಂದ ಸುಮಾರು 3,89,000 ಫಲಾನುಭವಿಗಳನ್ನ ಹೊರಗಿಡಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಏನು ರೀಸನ್ ಏನು? 1,94,000 ಮಂದಿ ಐಟಿ ಹಾಗೆ GST ಪಾವತಿಸ್ತಾ ಇದ್ದಾರೆ. ಇನ್ನೊಂದು ಕಡೆ 1,95,000 ಮೃತರ ಖಾತೆಗಳಿಗೆ ಹಣ ವರ್ಗಾವಣೆ ಆಗ್ತಾ ಇದೆಯಂತೆ. 1,95,00,000 ಅಲ್ಲ, 1,95,000. ಸೊ 1,94,000 ಐಟಿ GST ಕಟ್ಟೋರು, 1,95,000 ಮೃತಪಟ್ಟದ್ದು. ಒಟ್ಟು 3,89,000 ಖಾತೆ ಈಗ ಡಿಲೀಟ್ ಆಗಿದೆ. ಆಮೇಲೆ ಬೆಂಗಳೂರಿನಲ್ಲೇ ಅಧಿಕ ಅನರ್ಹ ಫಲಾನುಭವಿಗಳು ಅಂತೇಳಿ ತಿಳಿದು ಬರ್ತಾರೆ. ಮಾರ್ಚ್ನಲ್ಲೇ 3,89,000 ಅನರ್ಹ ಫಲಾನುಭವಿಗಳನ್ನ ಪತ್ತೆ ಮಾಡೋ ಕೆಲಸ ಆಗಿತ್ತಂತೆ. ಇಲಾಖೆಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ ಬಳಿಕ ಪರಿಷ್ಕರಣೆ ಆಗಿದೆಯಂತೆ. ಬೆಂಗಳೂರು ನಗರ ಜಿಲ್ಲೆಯಲ್ಲೇ ನಾನು ಈಗ ತಾನು ಹೇಳ್ದಂಗೆ ಅಧಿಕ ಅನರ್ಹ ಫಲಾನುಭವಿಗಳು ಅಂತೇಳಿ ಗೊತ್ತಾಗ್ತಾ ಇದೆ. 47,871 ಅನರ್ಹರು ಬೆಂಗಳೂರಿನಲ್ಲೇ ಪತ್ತೆಯಾಗಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಹಾಗೆ ಶೀಘ್ರ ಬಯೋಮೆಟ್ರಿಕ್ ಜಾರಿ ಮಾಡಲಾಗುತ್ತೆ. ಮಾಸಿಕ ಸುಮಾರು 77 ಕೋಟಿ ರೂಪಾಯಿ ಈಗ ಸರ್ಕಾರಕ್ಕೆ ಉಳಿತಾಯ ಆಗ್ತಿದೆಯಂತೆ.